ಇಲ್ಲೇ ಸಿಕ್ಕತ್ತಲ್ಲ. ಅದು ಆ್ಯಕ್ಚುಲಿ ನೀನು ಇತ್ತಾಗ ಏನು ಓಪನಿಂಗ್. ಹಾಯ್ ಹಲೋ ಸ್ವೀಟ್ ಹಾರ್ಟ್ಸ್. ಎಲ್ರಿಗೂ ನಮಸ್ಕಾರ. ಫುಲ್ ವೈಟ್ ಅಲ್ಲಿ ನೋಡಿ ಇಲ್ಲಿ ಹೇಳು ತಗ. ಹಾಯ್ ಹಲೋ ಸ್ವೀಟ್ ಹಾರ್ಟ್ಸ್. ಯಾರು ದೇವ್ರು ನಮ್ಮನ್ ಚಿಲ್ಡ್ರೆ ಅಂತಾರಂತ ಈ ಹೂವು ಇಟ್ಕೊಂಡಿದೀವಿ. ಯೂಟ್ಯೂಬ್ನ ಇದ್ರಲ್ಲಿ ಇನ್ಸ್ಟಾದಲ್ಲಿ ತುಂಬಾ ವಿಡಿಯೋಸ್ ಮಾಡ್ಬಿಟ್ಟು ಹಾಕ್ತಾ ಇದೀವಿ. ನಮಸ್ಕಾರ 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 ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಮನೆ ಮಗಳು ಚಿತ್ರ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ದೇವರ ದಯೆ. ಇವತ್ತು ನಾವು ನಮ್ಮ ಹಾಸನ ಜಿಲ್ಲೆಯ ನಂಜದೇವರ ಕಾವಲಿನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನ ಇನ್ನು ಇವಾಗ ಹೊಸದಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಂಡ್ ಇದು ಹೊರಗಡೆ ನಾವು ಬಂದು ಇಳಿದ್ವಿ. ಸ್ವಲ್ಪ ಮೇಲೆ ಹತ್ತಬೇಕು, ಬೆಟ್ಟದ ಮೇಲೆ ನಡ್ಕೊಂಡು ಬರೋಣ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಗಾಡಿನೇ ಅಲ್ಲಿಗೆ ಬಂದಿದ್ರಿಂದ ನಾವು ಮೊದಲೇ ಸೋಮಾರಿಗಳು ಎಲ್ಲರೂ ಗಾಡಿನಲ್ಲೇ ಬಂದ್ವಿ. ಆ್ಯಕ್ಚುಲಿ ಇದು ನಮ್ಮ ರೇಷ್ಮಾ ಇದ್ದಾರಲ್ಲ, ಅವರ ತಾಯಿಯ ತಂದೆ ಮನೆ ಕಡೆ ಊರು. ಸೊ ಹಾಗಾಗಿ ಇದೇ ಫಸ್ಟ್ ಟೈಮು ನನ್ನನ್ನು ಬಾ ಹೋಗಿ ಬರೋಣ, ಅಲ್ಲಿ ಚೆನ್ನಾಗಿರತ್ತೆ ಅಂತ ಹೇಳಿ ಕರೆದ್ಲು. ಆ್ಯಂಡ್ ಎವ್ರಿ ಹುಣ್ಣಿಮೆ ದಿವಸ ಈಶ್ವರನಿಗೆ ಸ್ಪೆಷಲ್ ಪೂಜೆ ಇರುತ್ತೆ. ಯಾಕೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಆ್ಯಂಡ್ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟದಲ್ಲೂ ಒಳ್ಳೆ ಪೂಜೆ ಇರುತ್ತೆ ಪ್ರತಿ ಹುಣ್ಣಿಮೆನಲ್ಲಿ. ಸಿದ್ದೇಶ್ವರ ಸ್ವಾಮಿ ಹಾಸನಾಂಬ ತಾಯಿ ಇದಾರಲ್ಲ, ಅಲ್ಲೇ ಪಕ್ಕದಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲೂ ಕೂಡ ಪ್ರತಿ ಹುಣ್ಣಿಮೆನಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ಸ್ಪೆಷಲ್ ಪೂಜೆ ಇರುತ್ತೆ. ಸೀಗೆಗುಡ್ಡದ ಹತ್ರ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ಪ್ರತಿ ಹುಣ್ಣಿಮೆನಲ್ಲಿ ಸ್ಪೆಷಲ್ ಪೂಜೆ ಇರುತ್ತೆ. ಬಟ್ ಈಶ್ವರನಿಗೆ ಯಾಕೆ ಹುಣ್ಣಿಮೆನಲ್ಲಿ ಇಷ್ಟು ಸ್ಪೆಷಲ್ ಪೂಜೆ ಇರುತ್ತೆ ಅನ್ನೋದು ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ದಯಮಾಡಿ ತಿಳಿಸಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾವು ಕೂಡ ಸೂಪರ್ ಆಗಿದ್ವಿ. ಇವತ್ತಿನ ವಿಡಿಯೋ ನನಗೂ ನಾನು ನಮ್ಮ ರೇಷ್ಮನ್ ನಾನು ನೋಡ್ತಾ ಇದ್ರೆ ನಂಗೆ ಏಯ್ ನೀನು ತಾನೇ ಹೇಳಿದ್ದು ಪುಷ್ಪ ನಾನು ಹೇಳ್ತೀನಿ ಅಂತ. ಇವರು ನಮ್ಮ ರೇಷ್ಮಾ ಇದಾರಲ್ಲ ಅವರ ಆದ್ರೆ ವಿಡಿಯೋಗೆ ಅಪ್ಲೋಡ್ ಮಾಡಂಗಿಲ್ಲ. ನೀನು ಮಾಡ್ತೀಯ ವಿಡಿಯೋ ತಂಗಿ. ಇವರು ಅವರಮ್ಮ. ನಮಸ್ಕಾರ ಮಾಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾರು ನಿಂಗೆ ಹೇಳ್ದರು ಕಾಯಿನ್ ಹಾಕ್ಬಾರ್ದು ಅಂತ? ಅದು ಕಾಯಿನ್ ಹಾಕ್ಬಾರ್ದಂತೆ. ದೇವ್ರಿಗೆ ಕಾಯಿನ್ ಹಾಕ್ಬಾರ್ದು, ದೇವ್ರಿಗೆ ಬರೀ ನೋಟ್ ಹಾಕ್ಬೇಕು. ಹೌದಾ? ನಿಜಾನ ಇದು? ಕೇಳಬಾರ್ದಂತೆ. ವಾ, ಸೌಂಡ್ ಕೇಳಬಾರ್ದು. ಇಲ್ಲ, ನೋಟ್ ಹಾಕ್ಬೋದಂತೆ, ಕಾಯಿನ್ ಹಾಕ್ಬಾರ್ದಂತೆ. ನನಗೂ ಯಾರೋ ಹೇಳಿದ್ದು. ಚಿಲ್ಡ್ರೆ ಅಂತ ಅನಿಸ್ಕೊಳ್ತಂತೆ. ಯಾರು ದೇವ್ರು ನಮ್ಮನ್ ಚಿಲ್ಡ್ರೆ ಅಂತಾರಂತ? ಅಲ್ವಾಗ ದೇವ್ರು ನಮ್ಮನ್ನ ಚಿಲ್ಡ್ರೆ ಅಂತಾರೆ. ಮತ್ತೆ ಅದ್ರೊಳಗೆ ಚಿಲ್ಡ್ರೆ ಹಾಕಿರೋ ಕೊಡೋದಕ್ಕೋಸ್ಕರ ಅಲ್ಲ, ಚಿಲ್ಡ್ರೆ ಹಾಕಿರೋರೆಲ್ಲ ಚಿಲ್ಡ್ರೆಗಳು. ನೋಡಿದ್ರ, ಕೇಳಿಸ್ಕೊಂಡ್ರ ರೇಷ್ಮಾ ಅವರು ಏನ್ ಹೇಳ್ತಿದ್ದಾರೆ ಅಂತ? ದೇವರಿಗೆ ಕಾಯಿನ್ ಹಾಕೋರೆಲ್ಲ ಚಿಲ್ಡ್ರೆಗಳಂತೆ, ನೋಟ್ ಹಾಕೋರೆಲ್ಲ ಬಂದಗಳಂತೆ. ಇದು ಒಂದು ಹೊಸ ಕಾನೂನು ನಮ್ಮ ರೇಷ್ಮಾ ಅವ್ರ ಕಡೆಯಿಂದ ಆಗಿದೆ. ಆ್ಯಂಡ್ ನನಗೆ ಇಲ್ಲಿವರೆಗೂ ಈ ಕಾನೂನು ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಒಬ್ಬಳೇ ಎಲ್ಲೂ ಹೋಗಲ್ಲ, ನನ್ನ ಜೊತೆ ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ. ಇದು ಒಳಗಡೆ ಸ್ವಾಮಿ ನಂಜುಂಡೇಶ್ವರ ಸ್ವಾಮಿ ಇರೋದು. ಅಲ್ಲಿಂದ ಹೊರಗಡೆ, ಅಲ್ಲಿ ಒಳಗಡೆ ಇನ್ನೂ ಪೂಜೆ ಮಾಡ್ತಾ ಇದ್ರು. ಹೊರಗಡೆ ಬಂದು ನೋಡ್ತೀವಿ, ನಮ್ಮ ಅವ್ರ ಅಮ್ದಿರು ಎಲ್ಲರೂ ಅವ್ರ ಹಳೇ ಕಾಲದ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಫುಲ್ಲು ಜುಗಲ್ಬಂದಿ ಶುರು ಮಾಡ್ಬಿಟ್ಟವ್ರೆ. ಅಲ್ಲಿ ಮಾತಾಡ್ತಾ ಕುತ್ಕೊಂಡ್ಬಿಟ್ಟವ್ರೆ. ನಾವು ಒಳಗಡೆ ಕುತ್ಕೊಂಡು ಏನು ಮಾಡೋದು, ಸರಿ ಒಂದು ರೌಂಡ್ ಹೊರಗಡೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವಸ್ಥಾನ ಹೊರಗಡೆ ಅಂತೂ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲಿರುವಂತಹ ದೇವಸ್ಥಾನ. ವ್ಯೂ ಆ್ಯಸ್ ಯೂಶುವಲ್ ಎಲ್ಲ ಸೂಪರ್ ಆಗಿರುತ್ತೆ. ನೋಡಿ, ಇದು ಸುತ್ತ ಫುಲ್ಲು ತುಂಬ ದೊಡ್ಡ ಜಾಗ ಇದೆ. ಇಲ್ಲದೆ ಹೋದು ಊಟದ ಹಾಲು. ಒಳ್ಳೆ ದೇವಸ್ಥಾನ, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. ಎಸ್ಪೆಷಲಿ ನನಗೆ ಖುಷಿಯಾಗಿದ್ದೇನು ಗೊತ್ತಾ, ಇದು ಮೇನ್ ಪಾರ್ಟ್ ಊಟ. ಹೆಂಗೆ ನೋಡಿ, ನಾವು ಎವ್ರಿ ಟೈಮ್ ಯಾವಾಗಲೂ ದೇವಸ್ಥಾನಕ್ಕೆ ಹೋದರೆ ಯಾವ ಥರ ಊಟ ಇರತ್ತೆ ಅಂತ ನೀವೇ ನೋಡಿದ್ದೀರಲ್ವಾ?
ನಮ್ಮ ಜೊತೆ ಊಟ ಮಾಡೋಕ್ಕೆ ಅಲ್ಲೊಂದು ಕಪ್ಪೆನೂ ಬೇರೆ ಬಂದ್ಬಿಟ್ಟಿತ್ತು, ಗೋಡೆ ಮೇಲೆ ಒಂದು ಕಪ್ಪೆ ಕೂತಿತ್ತು, ಅದ್ರದ್ದೊಂದು ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡೆ. ಆ್ಯಕ್ಚುಲಿ ಊಟ ಅಂತ ಹೇಳೋದಕ್ಕೆ ಬಂದೆ ನೋಡಿ. ನಾವು ಎವ್ರಿ ಟೈಮ್ ಎಲ್ಲ ದೇವಸ್ಥಾನಕ್ಕೆ ಹೋದಾಗಲೂ ನಮ್ಗೆ ಒಂಥರ ಬಫೆ ಸಿಸ್ಟಮಲ್ಲಿ ಊಟ ಕೊಡ್ತಾರೆ. ಅದೂ ಏನು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಕೊಡ್ತಿರ್ತಾರೆ ಮರ್ರೆ. ಊಟ ಏನೋ ಇವ್ರ ಮನೆಯಿಂದನೇ ಕೊಡ್ತಾರೆ ಅನ್ನೋ ಥರ ಜನಗಳು ತಳ್ಳಾಡಿ ಒಡೆದಾಡ್ಕೊಂಡು ಅಯ್ಯೋ ಅಲ್ಲಿ ಹಾಕ್ರಿ, ಇಲ್ಲಿ ಬನ್ನಿರಿ, ಇಲ್ಲಿ ಹೋಗ್ರಿ, ಅಲ್ಲಿ ಹೋಗ್ರಿ ಅನ್ಕೊಂಡು ಮರ್ಯಾದೆನೇ ಕೊಡ್ದಂಗೆ ಬೈಕೊಂಡು ಊಟ ಕೊಡ್ತಿರ್ತಾರೆ. ಆದರೆ ಇದೇ ಮೊದಲನೇ ಸರಿ ನಾನು ದೇವಸ್ಥಾನದಲ್ಲಿ ಮದುವೆ ಮನೆಯಲ್ಲಿ ಊಟ ಕೂರಿಸಿ ಕೊಡ್ತಾರಲ್ಲ ಆ ಥರ ಊಟ ಕೊಟ್ಟಿದ್ದನ್ನು ನಾನು ನೋಡಿದ್ದು. ಎಲ್ಲೂ ನಾನು ನೋಡಿಲ್ಲ ಬಿಡಿ. ನಾನು ಪ್ರಸಾದ ತಿನ್ನೋದಕ್ಕೆ ತುಂಬ ಕಡೆ ಎಷ್ಟು ದೇವಸ್ಥಾನದಲ್ಲಿ ಹೋಗಿ ತಿಂದು ಬಂದಿದ್ದೀವಿ. ಎಲ್ಲೂ ಇಷ್ಟು ಮರ್ಯಾದೆಲಿ ಜನರನ್ನ ಕೂರಿಸಿ ಬಾಳೆ ಎಲೆ ಹಾಕಿ ವೆರೈಟೀಸ್ ಆಫ್ ಅಡುಗೆ ಮಾಡಿ ಸೇಮ್ ಟು ಸೇಮ್ ನಮಗೆ ಮದುವೆ ಮನೆಗೆ ಬಂದು ಊಟ ಮಾಡಿದ ಥರ ಫೀಲ್ ಆಯಿತು. ಅಷ್ಟು ಚೆನ್ನಾಗಿ ಊಟ ಕೊಟ್ಟರು. ನಾನು ಇಡೀ ಜೀವನದಲ್ಲಿ ನಾನು ಬದುಕಿರೋವರೆಗೂ ಆ ಊಟನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಊಟ ಯಾರೇ ಹಾಕಿರಲಿ ಅನ್ನದಾತು ಸುಖಿ ಭವ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಡೌನಿಂದ ಇಳಿಸ್ಕೊಂಬರೋದು ಭಾರಿ ಕಷ್ಟ ಕಣೆ ಅಪ್ಪ, ನಂಗೆ ಭಯನೇ ಆಗೋಯ್ತು. ಗಟ್ಟಿ ಇವಳು ಮಾತ್ರ ನಮ್ಮ ರೇಷ್ಮಾ. ನೋಡು, ಈ ಹೂವು ಇಟ್ಕೊಂಡಿದೀವಿ ಯೂಟ್ಯೂಬ್ನ ಇದ್ರಲ್ಲಿ ಇನ್ಸ್ಟಾದಲ್ಲಿ ತುಂಬ ವಿಡಿಯೋಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ಹೂವು ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಇಟ್ಕೊಂಡು ಕಲರ್ ಎಷ್ಟು ಸೂಪರ್ ಆಗಿದೆ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ಅದಕ್ಕೆ ಒಂದು 3-4 ವೀಡಿಯೋಸ್ ಮಾಡ್ಕೊಂಡ್ವಿ. ಹೋಗ್ತಾನೆ ನೋಡ್ಕೊಂಡು ಹೋಗಿದ್ವಿ, ಬಟ್ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ತುಂಬ ಬಿಸಿಲಿದೆ. ಆದ್ರೂ ಇರಲಿ ಅಂತ ವೈಟ್ ಹಾಕೊಂಡ್ಬರ್ತೀನಿ ಅಂತ ಹೇಳಿ ಹಾಫ್ ವೈಟ್ ಹಾಕೊಂಡು ಬಂದಿದ್ದಾಳೆ. ಅದರಲ್ಲಿ ವಿತ್ ಕಲರು, ನಾನು ಫುಲ್ ವೈಟ್ ಹಾಕಿದ್ದೀನಿ. ಸೊ ಮುಗಿದ ಮೇಲೆ ನಾವು ಕೂತಿದೆ. ಇದ್ರಲ್ಲಿ ವಿಡಿಯೋ ಮಾಡಿ ಹೇಳ್ತೀನಿ, ಗೇರಣ್ಣು ಕೊಯ್ತೀನಿ. ದಾರಿಲಿ ಬರ್ತಾ ಅಲ್ಲೊಂದು ಯೆಲ್ಲೋ ಕಲರ್ ಫ್ಲವರ್ ಗಿಡ, ಅದು ನೋಡಿದ ತಕ್ಷಣ ನನಗೆ ಅದೇ ಇವಾಗಲೇ ಹೇಳಿದ್ನಲ್ಲ ಎಷ್ಟು ಖುಷಿ ಆಯಿತು ಅಂತಂದರೆ ಈ ಪ್ರಕೃತಿನೇ ಹಾಗೆ ಅಂತ ಅನ್ಸಲ್ವಾ. ಪ್ರಕೃತಿ ನೋಡಿದ್ರೆ, ಹೂವು ನೋಡಿದ್ರೆ, ನೀರು ನೋಡಿದ್ರೆ ನಮ್ಗೆ ಅದೆಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮ ನೋವುಗಳೆಲ್ಲ ಮರ್ತು ಹೋಗ್ಬಿಡ್ತೀವಿ, ಅಷ್ಟು ನೆಮ್ಮದಿಯಾಗಿರುತ್ತೆ. ಆ್ಯಂಡ್ ಇದೊಂದು ಕಪಿ ಐತೆ ನೋಡಿ, ಇಲ್ಲಿ ನಮ್ಮ ಕಪಿ ಐತಲ್ಲ ಇದು ಹೋಗ್ಬಿಟ್ಟು ಗೇರಣ್ಣ ಕುಯ್ತೈತೆ ಇಲ್ಲಿ. ಆ ಗೇರಣ್ಣು ಇದೆಯಲ್ಲ, ಆ ಗೇರಣ್ಣು ಏನಾದ್ರೂ ಬಟ್ಟೆ ಮೇಲೆ ಬಿತ್ತು ಅಂದರೆ ಅಥವಾ ಅದೇನಾದರೂ ಕಚ್ಚಿತು, ಅದ್ರ ಹಾಲು ಬಿತ್ತು ಮೈ ಮೇಲೆ ಅಂದರೆ ಸುಟ್ಟೆ ಹೋಗುತ್ತೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಸುಡುತ್ತೆ ಕಣೆ ಹೋಗ್ಬೇಡ ಅಂದರೆ ಇಲ್ಲ ನಾನು ಕೀಳ್ತೀನಿ ಅಂತ ಅಲ್ಲಿ ಗೇರಣ್ಣು ಕಿತ್ಲು ರೇಷ್ಮಾ. ಸಾರಿ ಬೈದೆ ಅಂತ ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಹಿಂಗೆ ಫ್ರೆಂಡ್ಶಿಪ್ಪಲ್ಲಿ ಲವ್ವು ಹಾಗಾಗಿ ಬೈದೆ ಅಷ್ಟೇನೆ. ಅಲ್ಲಿಂದ ಬಂದು ಏನು ಮಾಡೋದ್ಲು ಗೊತ್ತಾ, ಅಲ್ಲೊಂದು ಕ್ಯಾಕ್ಟಸ್ ಗಿಡ ಇತ್ತು. ಆ ಕ್ಯಾಕ್ಟಸ್ ಗಿಡದ ಹಣ್ಣು ಕಿತ್ಬಿಟ್ಟು ಕೈ ಕೊಟ್ಲು. ನಮಗೇನು ಗೊತ್ತು ಅದ್ರಲ್ಲಿ ಮುಳ್ಳಿರುತ್ತೆ ಅಂತ. ನಾನು ಡ್ರ್ಯಾಗನ್ ಫ್ರೂಟು ನೋಡಿ, ಬಂಡೆ ಮೇಲೆ ಕ್ಯಾಕ್ಟಸ್ ಗಿಡ ಕಿತ್ಬಿಟ್ಟು ಕೈ ಕೊಟ್ಲು, ಡ್ರ್ಯಾಗನ್ ಫ್ರೂಟು ಅಂತ ಹೇಳ್ಬಿಟ್ಟು. ಅದ್ರ ಮುಳ್ಳೆಲ್ಲ ಕೈಗಂಟಿ ಬೇಡ ನನ್ನ ಪಾಡು. ಸ್ವಾಮಿ ಪಾದ ಇದೆಯಂತೆ, ಸೊ ನೋಡೋಣ ಪಾದ ಹೆಂಗೆ ಅಂತ. ಗಾಯ ಆಗುತ್ತೆ ಕಣೆ, ಕೀಳ್ಬೇಡ ಅಂದ್ರೆ ಇಲ್ಲ ಕೀಳ್ತೀನಿ ಅಂತ ಹೋದ್ಲು. ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ಆಕ್ಚುಲಾಗಿ ಹೇಳ್ಬೇಕಾದ್ರೆ. ಯಾವಾಗ ಕೂತ್ಕೊಂಡು ನಿಂತ್ಕೊಂಡು ಮಂಕಪುಡಿ ಇಲ್ಲೇ ತಕೊಂಡಿದೀವಿ ನೋಡಿ. ಇದು ಕಲ್ಲು, ನ್ಯಾಚುರಲ್ ಕಲ್ಲು ನೋಡಿ. ಈ ಥರ ಬಂಡೆಗಳು ಸಿಗುತ್ತಾ? ಈ ಥರ ಬಂಡೆಗಳು ಅರ್ಕಲ್ಗುಡ್ ಕಡೆ ಜಾಸ್ತಿ, ಮಲೆನಾಡು ಕಡೆ ಕಡಿಮೆ. ನಮ್ಮ ಅಮ್ಮನ ತವರೂರು ಅಂದರೆ ಹೆಂಗಿದೆ. ಇದು ನಂಜದೇವ್ರ ಕಾವಲು, ಹಂದಿನ ಕೆರೆಯಿಂದ ಮುಂದೆ. ಹಾಸನ್ನಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಒಂದು 7 ಕಿಲೋಮೀಟ್ರ್ ಅಷ್ಟೇನೆ. ಕಿಲೋಮೀಟರ್ಸ್. ಊಟ ಮಾತ್ರ ಸೂಪರಾಗಿತ್ತು. ಊಟ ಹಾಕ್ತವರು ಅವ್ರ ಹೊಟ್ಟೆ ತಣ್ಣಗಿಟ್ಟಿಲ್ಲಪ್ಪ ದೇವರು. ಅನ್ನದಾತು ಸುಖಿ ಭವ, ಅವ್ರನ್ನ ಚೆನ್ನಾಗಿಟ್ಟಿರಲಿ. ತುಂಬ ಚೆನ್ನಾಗಿತ್ತು. ಯಾವತ್ತೂ ಹೊಟ್ಟೆ ತುಂಬ ಫುಲ್ಲು ಎಲೆ ಖಾಲಿ ಮಾಡಿದ್ದೆ ನಂಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಸ್ವಲ್ಪ ಊಟ ಮಾಡುವೆ. ಬಟ್ ಹೈ ಕ್ಲಾಸ್ ಊಟ, ಮದುವೆ ಮನೇಲಿ ಊಟ ಮಾಡಿ ಥರ ಫೀಲ್ ಆಯಿತು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಸ್ವಾಮಿ ಪಾದ. ಆಲ್ ಲೇಡೀಸ್ ಆರ್ ವೇಟಿಂಗ್. ನಮ್ಮ ವೀಡಿಯೋಸ್ಗಳು ಅಲ್ಲಿಂದ ನೋಡ್ತಾ ಇದ್ರ ನೀವು? ನಾವು ಮಾಡ್ತಾ ಇದ್ದಿದ್ದ ಕಾಣಲಿಲ್ವಾ? ದದ್ದಿನಾ? ನಮ್ಮ ಕಡೆ ದದ್ದಿ ಅಂದರೆ ದಡ್ಡಿ ಅಂತ. ಸ್ವಾಮಿ ಪಾದ ಇದೆ, ಅಲ್ಲಿ ಸ್ವಾಮಿ ಇದ್ದಾರೆ. ಅಲ್ಲಿ ಬಿಸಿಲಲ್ಲಿ ಒಣಗಿ ಸುಸ್ತಾಗಿದ್ದೀನಿ. ಪಾಪು ಕುಡ್ಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದು ಹಂಗೆ ಮಂಕನ್ ಹೆಂಗೆ ತೆಗೆಸ್ಕೊತಾವಳೆ ನೋಡಿ ಫೋಟೋನ. ಬರೀ ಚೇಷ್ಟೆ, ಅಲ್ಲಿ ತಿವಿಯೋದು ಇಲ್ಲಿ ತಿವಿಯೋದು, ಅಲ್ಲಿಗಿಂಟದು ಇಲ್ಲಿಗಿಂಟದು, ಬರೀ ಹಿಂಗೇ ಮಾಡುತ್ತೆ ಇದು.
ಇದೊಂಥರ ಬೆಳೆದಿರೋ ಮಂಕಿ, ಇದು ಬೆಳೆದಿರೋ ಮಂಕಿ. ಆ್ಯಂಡ್ ಪೂರ್ತಿ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಪೂರ್ತಿ ನೋಡಿ. ಆ್ಯಂಡ್ ಅಲ್ಲೇ ಒಂದು ಡ್ಯಾನ್ಸು ಮಾಡ್ಕೊಂಡು ಅಲ್ಲಿ ನೋಡಿ, ಅಲ್ಲಿ ಬೆಳೆದಿರೋ ಮಂಕಿ ಹೆಂಗೆ ಕುಣಿತೈತೆ ಅಂತ. ಟಕ್ 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 ಅಂತ ಕುಣಿತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.